ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತೊಂದು ಹೋಟೆಲ್ನ ಎಕ್ಸ್ಪ್ಲೋರ್ ಮಾಡೋಣ. ಹೋಟೆಲ್ ಹೆಸರು ಯಾವುದು ಅಂತಂದ್ರೆ ಭರ್ಜರಿ ಭೋಜನ. ಹೆಸರು ಯಾವ ತರ ಇದೆಯೋ ಅದೇ ರೀತಿ ಊಟ ಕೂಡ ಒಳ್ಳೆ ಭರ್ಜರಿಯಾಗಿರುತ್ತೆ. ಈ ಹೋಟೆಲ್ ಇರೋದು ಮಲ್ಲೇಶ್ವರಂ ಸಂಪಿಗೆ ರೋಡ್ ಅಲ್ಲಿ RR ಗೋಲ್ಡ್ ಪ್ಯಾಲೇಸ್ ಇದೆಯಲ್ಲ, ಅದ್ರ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಇರತಕ್ಕಂತ ಹೋಟೆಲ್ ಇದು ತುಂಬಾ ಚೆನ್ನಾಗಿದೆ. ಒಳ್ಳೆ ಟ್ರೆಡಿಷನಲ್ ಫುಡ್ ಸಿಗೋ ಅಂತ ಹೋಟೆಲ್, ತುಂಬಾ ಹೈಜಿನಿಕ್ ಆಗೂ ಇದೆ, ಮತ್ತೆ ಆಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ನೋಡಬಹುದು ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಒಳ್ಳೆ ಟ್ರೆಡಿಷನಲ್ ಆಗಿ ವೆಲ್ಕಮ್ ಮಾಡ್ತಾರೆ. ಇದ್ರ ಹೋಟೆಲ್ ಹೆಸರು ಬಂದು ಭರ್ಜರಿ ಭೋಜನ. ಒಳ್ಳೆ ಶಾಪಿಂಗ್ ಮಾಡಿರ್ತೀರಾ ಈಗ ಇದರಲ್ಲಿ ಮಲ್ಲೇಶ್ವರಂ ಅಲ್ಲಿ, ತುಂಬಾ ಸಾಕಾಗಿರುತ್ತೆ, ಒಂದು ಒಳ್ಳೆ ಊಟ ಮಾಡ್ಬೇಕು ಅನ್ಸುತ್ತಲ್ವಾ. ಹಾಗಾಗಿ ಈ ಹೋಟೆಲಿಗೆ ಬಂತು ಅಂದ್ರೆ ಹೊಟ್ಟೆ ತುಂಬಾ ಊಟ ಮಾಡೋದು, ಒಳ್ಳೆ ಟೇಸ್ಟಿಯಾಗಿ ಇರುತ್ತೆ. ಮತ್ತೆ ರೇಟ್ ಕೂಡ ಅಷ್ಟೇನ್ ಜಾಸ್ತಿ ಏನಿಲ್ಲ, ರೀಸನಬಲ್ ರೇಟ್ ಇದೆ. ಅನ್ಲಿಮಿಟೆಡ್ ಆಗಿರೋದ್ರಿಂದ ನಿಮ್ಗೆ ಒಳ್ಳೆ ಊಟ ಸಿಗುತ್ತೆ ಇಲ್ಲಿ ಒಳಗಡೆ ನಾನು ನಿಮಗೆ ತೋರಿಸ್ತಾ ಇರೋದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರೋಂಥದ್ದು. ಒಳಗಡೆ ಕುತ್ಕೊಂಡು ಊಟ ಮಾಡಬಹುದು. ಮತ್ತೆ ಇಲ್ಲಿ ಸೈಡ್ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು AC ಹಾಲ್ ಕೂಡ ಇದೆ. AC ಹಾಲ್ ಅಲ್ಲಿ ಕೂಡ ನೀವು ಕುತ್ಕೊಂಡು ಊಟ ಮಾಡಬಹುದು. ಬಾಳೆ ಎಲೆಯಲ್ಲಿ ಬಡಿಸೋದ್ರಿಂದ ತುಂಬಾ ಒಳ್ಳೆ ಟೇಸ್ಟಿ ಆಗಿರುತ್ತೆ. ಯಾವುದೋ ಒಂದು ಮದುವೆ ಮನೆ ಅಥವಾ ಫಂಕ್ಷನ್ ಅಲ್ಲಿ ಊಟ ಮಾಡಿದ್ದು ಫೀಲ್ ಬರುತ್ತೆ. ಇದ್ರಲ್ಲಿ ಏನು ಅಂತಂದ್ರೆ ನಿಮ್ಗೆ 250 ರೂಪೀಸ್ ಚಾರ್ಜ್ ಮಾಡ್ತಾರೆ ಸೌತ್ ಇಂಡಿಯನ್ ಮೀಲ್ಸ್. ಇದರಲ್ಲಿ ನಿಮ್ಗೆ ಫಸ್ಟ್ ಒಂದು ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ, ಮತ್ತೆ ಉಪ್ಪಿನಕಾಯಿ, ಮತ್ತೆ ಒನ್ ಟೈಪ್ ಆಫ್ ಪಲ್ಯ ಇರುತ್ತೆ, ಮತ್ತೆ ಒಂದು ಕೋಸಂಬರಿ, ಮತ್ತೆ ಒಂದು ಪಾಯಸ, ಮತ್ತೆ ಒಂದು ತೊವ್ವೆ ಇರುತ್ತೆ, ಹಪ್ಪಳ ಅಥವಾ ಸಂಡಿಗೆ ಇರುತ್ತೆ, ಮತ್ತೆ ಪೂರಿ ಅಥವಾ ರೋಟಿ ಇರುತ್ತೆ, ಅದಕ್ಕೆ ಸಾಗು ಅಥವಾ ಕರಿ ಕೂಡ ಇರುತ್ತೆ ಇಲ್ಲಿ. ಮತ್ತೆ ಮಸಾಲೆ ದೋಸೆ ಇರುತ್ತೆ. ಮಸಾಲೆ ದೋಸೆ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಕ್ರಿಸ್ಪಿಯಾಗಿ ತುಂಬಾ ಒಳ್ಳೆ ಟೇಸ್ಟಿಯಾಗಿ ಇರುತ್ತೆ. ಅದಕ್ಕೆ ಚಟ್ನಿ ಕೂಡ ಇರುತ್ತೆ, ಮತ್ತೆ ಹೋಳಿಗೆ ಕೂಡ ಇರುತ್ತೆ. ಇಲ್ಲಿ ಹೋಳಿಗೆಗೆ ತುಪ್ಪ ಕೂಡ ಬಳಸ್ತಾರೆ. ಮತ್ತೆ ಮೈನ್ ರೈಸ್ ಅಲ್ಲಿ ಬಂದು ನಿಮಗೆ ಪುಲಾವ್ ಅಥವಾ ಅದಕ್ಕೆ ರಾಯ್ತ ಕೂಡ ಇರುತ್ತೆ. ಮತ್ತೆ ಸೈಡ್ ರೈಸ್ ಅನ್ನೋದಕ್ಕೆ ನಿಮಗೆ ಒಂದು ಕೋಕೋನಟ್ ರೈಸ್, ಈ ತರದ ಯಾವ್ದಾನ ಒಂದು ರೈಸ್ ಕೂಡ ಕೊಡ್ತಾರೆ. ಇದ್ರ ಜೊತೆಗೆ ನಿಮಗೆ ವೈಟ್ ರೈಸ್ ಕೂಡ ಇರುತ್ತೆ. ವೈಟ್ ರೈಸ್ಗೆ ನೀವು ಸಾಂಬಾರ್ ಆದ್ರೂ ಹಾಕ್ಸ್ಕೊಬಹುದು, ಇಲ್ಲಾಂದ್ರೆ ಪಪ್ಪು ಇರುತ್ತೆ. ಮತ್ತೆ ವೈಟ್ ರೈಸ್ಗೆ ನೀವು ರಸಂ ಕೂಡ ಹಾಕ್ಸ್ಕೊಂಡು ಊಟ ಮಾಡಬಹುದು. ಮತ್ತೆ ವೈಟ್ ರೈಸ್ಗೆ ನೀವು ಕರ್ಡ್ ಅಂದ್ರೆ ಮೊಸರನ್ನ ಕೂಡ ಅಲ್ಲಿ ಊಟ ಮಾಡಬಹುದು. ಮತ್ತೆ ಫೈನಲ್ ಆಗಿ ನಿಮ್ಗೊಂದು ಬೀಡ ಕೂಡ ಕೊಡ್ತಾರೆ ಇದರಲ್ಲಿ. ಇದಕ್ಕೆಲ್ಲ ಈ ಊಟ ಅನ್ಲಿಮಿಟೆಡ್ ಆಗಿರುತ್ತೆ. ಮತ್ತೆ ಇದು ನಿಮ್ಗೆ 250 ರೂಪೀಸ್ ಪರ್ ಮೀಲ್ ಚಾರ್ಜ್ ಮಾಡ್ತಾರೆ. ಮತ್ತೆ ಇದ್ರಲ್ಲಿ ನೀವು ಏನೇ ಐಟಮ್ ನೀವು ಇನ್ನೊಂದ್ಸರಿ ಬೇಕಾದ್ರೆ ಕೇಳ್ಬಿಟ್ಟು ಕೂಡ ಬಡಿಸ್ಕೊಬಹುದು. ಮತ್ತೆ ಈ ಹೋಟೆಲ್ದು ಲಂಚ್ ಟೈಮಿಂಗ್ಸ್ ಬಂದು 12:30 ಇಂದ 4:30 ತನಕ ಇರುತ್ತೆ. ನೀವೇನಾದ್ರೂ ಗ್ರೂಪ್ ಅಲ್ಲಿ ಹೋಗಂಗಿದ್ರೆ ಒಂದ್ಸಲಿ ಟೇಬಲ್ ನ ಬ್ಲಾಕ್ ಮಾಡಿ ಕೂಡ ಹೋಗ್ಬಹುದು. ನೀವು ಹೋಗಿದ್ ಕೂಡಲೇ ಅಲ್ಲಿ ನಿಮ್ಗೆ ಟೇಬಲ್ ಅಲಾಟ್ ಆಗಿರುತ್ತೆ, ನೀವು ಊಟ ಮಾಡಬಹುದು. ಮತ್ತೆ ಈ ಹೋಟೆಲ್ ಅಲ್ಲಿ ನಿಮಗೆ ರಾತ್ರಿ ಊಟ ಕೂಡ ಇರುತ್ತೆ, ಅಂದ್ರೆ ಡಿನ್ನರ್ ಕೂಡ ಇರುತ್ತೆ. ಡಿನ್ನರ್ ಟೈಮಿಂಗ್ಸ್ ಬಂದು ನಿಮ್ಗೆ 7 o'clock ಇಂದ ಸ್ಟಾರ್ಟ್ ಆಗುತ್ತೆ, ರಾತ್ರಿ 10 ಗಂಟೆ ತನಕನು ನೀವಿಲ್ಲಿ ಇದೇ ರೀತಿ ನಿಮ್ಗೆ ಊಟ ಮಾಡಬಹುದು. ಅದು ಕೂಡ 250 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದಲ್ಲದೆ ನಿಮ್ಗೆ ಈವ್ನಿಂಗ್ ಸ್ನಾಕ್ಸ್ ಕಾಂಬೋ ಅಂತ ಇದೆ, ಅದು ನಿಮ್ಗೆ 5 o'clock ಇಂದ 7 o'clock ತನಕನು ಇರುತ್ತೆ. ಅದಕ್ಕೆ 149 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದ್ರಲ್ಲಿ ಏನೇನ್ ಮೆನು ಇರುತ್ತೆ ಅಂತಂದ್ರೆ ಒಂದು ಸಬ್ಬಕ್ಕಿ ಇಡ್ಲಿ ಅಥವಾ ರವಾ ಇಡ್ಲಿ ಇರುತ್ತೆ, ಮತ್ತೆ ಒಂದು ಬೋಂಡಾ ಸೂಪ್, ಮತ್ತೆ ಒಂದು ಜಾಮೂನ್ ಅಥವಾ ಹಲ್ವಾ ಕೂಡ ಇರುತ್ತೆ, ಮತ್ತೆ ಒಂದು ದೋಸೆ, ಅದಕ್ಕೆ ಚಟ್ನಿ, ಮತ್ತೆ ಸಾಂಬಾರ್ ಅಥವಾ ಸಾಗು, ಮತ್ತೆ ಕಾಫಿ ಟೀ. ಇದಿಷ್ಟಕ್ಕೂ ಕಾಂಬೋ ಸೇರಿಸಿ 149 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದಲ್ಲದೆ ಇದರಲ್ಲಿ ನಿಮ್ಗೆ ಚೈನೀಸ್ ಕಾಂಬೋ ಅಂತಾನು ತಗೋಬಹುದು. ನೀವು 2 ಟೈಪ್ ನೀವು ಮಂಚೂರಿಯನ್ ತಗೋಬಹುದು, ಒಂದು ಫ್ರೈಡ್ ರೈಸ್, ಒಂದು ನೂಡಲ್ಸ್, ಮತ್ತೆ ಒಂದು ಪಾಸ್ತಾ ತಗೋಬಹುದು. ಇಲ್ಲಿ ಫುಡ್ ಅಂತೂ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಯಾವುದೇ ಗಾದ್ರೆ ಯಾವುದೇ ಐಟಮ್ ಊಟ ಮಾಡಿದ್ರು ಇನ್ನೊಂದ್ಸಲಿ ಹಾಕ್ಸ್ಕೊಬೇಕು ಅಂತ ಫೀಲ್ ಬರುತ್ತೆ. ಅದು ಅಷ್ಟು ತುಂಬಾ ಟೇಸ್ಟಿ ಆಗಿರುತ್ತೆ. ಮತ್ತೆ ಇವರು ಯಾವ್ದನ ಫಂಕ್ಷನ್ಸ್ ಆಗ್ಲಿ, ಯಾವ್ದನ ಸ್ಮಾಲ್ ಗ್ಯಾದರಿಂಗ್ಸ್ ಅಂದ್ರೆ ಹುಟ್ಟುಹಬ್ಬ ಇರ್ಬೋದು, ನಿಶ್ಚಿತಾರ್ಥ ಇರ್ಬೋದು, ಅದಕ್ಕೆ ಇವ್ರದ್ದು ಹಾಲ್ ಕೂಡ ಇದೆ, ಅದನ್ನ ನೀವು ಯೂಸ್ ಮಾಡಬಹುದು. ಅದು ನಿಮ್ಗೆ ಮಲ್ಲೇಶ್ವರಂ ಅಲ್ಲಿ 8th ಕ್ರಾಸ್ ಅಲ್ಲಿ ವಾಸವಿ ದೇವಸ್ಥಾನದ ಹತ್ರ ಇವ್ರದೊಂದು ಪಾರ್ಟಿ ಹಾಲ್ ಕೂಡ ಇದೆ. ಮತ್ತೆ ಇವರು ಹೊರಗಡೆ ಕೇಟರಿಂಗ್ ಕೂಡ ಕೊಡ್ತಾರೆ. ನಿಮ್ಗೆ ಕೇಟರಿಂಗ್ ಏನಾದ್ರು ಬೇಕು ಅಂದ್ರೆ ಅದನ್ನು ಕೂಡ ನೀವು ತಗೋಬಹುದು. ಇಲ್ಲಿ ವೈಟ್ ರೈಸ್ ಎಲ್ಲ ಬಡಿಸ್ತಾರೆ, ಇದಕ್ಕೆ ಪಪ್ಪು ಕೂಡ ಬಡಿಸ್ತಾರೆ. ತುಂಬಾ ಟೇಸ್ಟಿ ಆಗಿರುತ್ತೆ, ನಿಮ್ಗೆ ಒಳ್ಳೆ ಒಂದು ಫೀಲ್ ಬರುತ್ತೆ. ಅದು ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಊಟ ಮಾಡ್ತಾ ಇದೀನಿ ಅನ್ನೋದೇ ಒಂದು ಫೀಲ್ ಬರುತ್ತೆ. ನೀವು ಕೂಡ ಒಂದ್ಸಲಿ ಹೋಟೆಲಿಗೆ ಹೋಗಿ ಊಟ ಮಾಡಬಹುದು. ನಾನು ಇದ್ರದ್ದು ಡೀಟೇಲ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಮತ್ತೆ ಮೆನು ಡೀಟೇಲ್ಸ್ ಮತ್ತೆ ಗೂಗಲ್ ಲೊಕೇಶನ್ ಇದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ನೀವು ಒಂದ್ಸಲಿ ಹೋಗ್ಬಿಟ್ಟು ಬನ್ನಿ, ಫ್ಯಾಮಿಲಿ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಬಹುದು, ಎಲ್ಲ ಒಂದೇ ಕಡೆ ಕೂತು ಊಟ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ದೊಡ್ಡ ಒಂದು ಟೇಬಲ್ ಅಲ್ಲಿ ಎಲ್ಲರೂ ಎಲೆ ಹಾಕೊಂಡು ಊಟ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದ್ಸರಿ ಹೇಳ್ಬೇಕು ಅಂದ್ರೆ ಇದು ಯಾವ್ದೋ ಒಂದು ಫಂಕ್ಷನ್ ಅಥವಾ ಮದ್ವೆಲಿ ಊಟ ಮಾಡಿದ ಫೀಲೇ ಬರುತ್ತೆ ನಮ್ಗೆ. ಮತ್ತೆ ಈವ್ನಿಂಗ್ ಟೈಮ್ ಅಲ್ಲಿ ನಿಮ್ಗೆ ಇಲ್ಲಿ ಪಾನಿಪುರಿ, ಮಸಾಲ್ ಪಾರಿ, ಈ ತರ ಚಾಟ್ ಐಟಮ್ಸ್ ಸಿಗುತ್ತೆ. ಮತ್ತೆ ನಿಮ್ಗೆ ಈವ್ನಿಂಗ್ ಟೈಮ್ ಅಲ್ಲಿ ಟಿಫನ್ ಬೇಕಾದ್ರೂ ನೀವು ಇಂಡಿವಿಜುವಲ್ ಆಗಿ ಬೇಕಾದ್ರೂ ತಗೋಬಹುದು. ಅಂದ್ರೆ ದೋಸೆ ತಗೋಬಹುದು, ಇಡ್ಲಿ, ಕೇಸರಿ ಬಾತ್, ಖಾರ ಬಾತ್, ಒತ್ತು ಸಾವಿಗೆ, ಈ ತರದ್ದು ನೀವು ತಗೋಬಹುದು. ಮತ್ತೆ ಇಲ್ಲಿ ಹ್ಯಾಂಡ್ ವಾಶಿಗೆ ಕೂಡ ನಿಮಗೆ ಫಿಂಗರ್ ಬೌಲ್ ಕೊಡ್ತಾರೆ.
ನಮ್ಮ ಈ ಭರ್ಜರಿ ಭೋಜನ ಹೋಟೆಲ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನೆಲ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಮ್ದು ಯಾವುದೇ ಹೊಸ ವಿಡಿಯೋಸ್ ಅಪ್ಲೋಡ್ ಆದ್ರೂ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಧನ್ಯವಾದಗಳು ವೀಕ್ಷಕರೇ.